ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳಿಬೇಕಾ? ಈ ಹೇರ್ ಆಯಿಲನ್ನು ಹಾಕಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನಾನು ಈ ವಿಡಿಯೋದಲ್ಲಿ ನಾನು ಬಳಸುವಂಥ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಶಾಂಪೂವನ್ನು ಹೇಗೆ ಬಳಸ್ತೀನಿ. ತುಂಬ ಜನ ನೀವು ಕ್ವಶನ್ ಕೇಳಿದ್ರಲ್ವಾ, ಮೇಡಮ್ ಶಾಂಪೂವನ್ನು ನಾವು ಹೇಗೆ ಹಾಕ್ಕೊಳ್ಬೇಕು, ಯಾವ ಶಾಂಪೂ ತುಂಬ ಒಳ್ಳೆಯದು ಅಂತೇಳಿ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇರೋದು. ಇವತ್ತು ಹೇಳಿದಂಥ ಎಲ್ಲ ಟಿಪ್ಸ್ಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನನ್ನ ಕೂದಲು ಎಷ್ಟು ಚೆನ್ನಾಗಿ ದಟ್ಟವಾಗಿದೆಯೋ ಅದೇ ಥರ ನಿಮ್ಮ ಕೂದಲು ಬೆಳೆಯುತ್ತೆ. ಹೌದು ಫ್ರೆಂಡ್ಸ್, ಎಷ್ಟೇ ಹೇರ್ ಫಾಲ್ ಆಗ್ತಾ ಇರಲಿ, ಇಲ್ಲ ತುಂಬ ಜನ ಜೆಂಟ್ಸಿಗೆ ಬಕ್ಕು ತಲೆ ಆಗ್ತಾ ಇರುತ್ತೆ, ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇರುತ್ತೆ, ಅದನ್ನೆಲ್ಲ ನೀವು ತಡೆಗಟ್ಬೋದು. ಅದರ ಜೊತೆಗೆ ತಲೆಯಲ್ಲಿ ಹೊಟ್ಟಾಗ್ತಾ ಇದ್ದರೆ, ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು. ಕೂದಲು ಒರಟಾಗಿದ್ದರೆ, ಸ್ಪ್ಲಿಟ್ ಎಂಡ್ ಹೇರ್ ಆಗಿದ್ದರೂ, ಇಲ್ಲ ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಕೂದಲು ಬಿಳಿ ಆಗ್ತಾ ಇದ್ದರೂ ಕೂಡ ಈ ಮನೆಮದ್ದನ್ನು ಮತ್ತು ಈ ರೀತಿ ಶಾಂಪು ಹಾಕ್ಕೊಳ್ಳೋದ್ರಿಂದ ನೋಡ್ತಿದ್ರಲ್ಲ ನನ್ನ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಅಷ್ಟು ಚೆನ್ನಾಗಿ ನಿಮ್ಮ ಕೂದಲಾಗತ್ತೆ. ಹಾಗಾದರೆ ಬನ್ನಿ ಈ ಆಯಿಲನ್ನು ಹೇಗೆ ತಯಾರಿ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾನು ಈ ಹೇರ್ ಆಯಿಲನ್ನು ವಾರಕ್ಕೆ 2 ಸಲ ನೀಟಾಗಿ ನನ್ನ ತಲೆಗೆ ಅಪ್ಲೈ ಮಾಡ್ಕೊಳ್ತೀನಿ. ವಾರಕ್ಕೆ 2 ಸಲ ನೀವು ತಲೆಗೆ ಅಪ್ಲೈ ಮಾಡಲೇಬೇಕು. ಫಸ್ಟ್ ನಾನಿಲ್ಲಿ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲನ್ನು ತೊಗೊಂಡಿದ್ದೀನಿ. ನಿಮಗೆ ಮಾರ್ಕೆಟಲ್ಲಿ ಹೋಗಿ ಕೇಳಿದಾಗ ಸಿಗುತ್ತೆ. ಅದೇ ಕೋಕೋನಟ್ ಆಯಿಲನ್ನು ತೊಗೊಳ್ಳಿ, ಅದು ತುಂಬ ಪ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ನಾನು ರೋಸ್ಮೆರಿ ಲೀವ್ಸ್ ಅಥವಾ ಎಲೆಗಳನ್ನು ತೊಗೊಂಡಿದ್ದೀನಿ. ಈ ರೋಸ್ಮೆರಿ ಲೀವ್ಸ್ ಇದೆಯಲ್ಲ, ಇದು ಎಲ್ಲ ಹೇರ್ ಆಯಿಲ್ ತಯಾರಿಕೆಯಲ್ಲೂ ಮುಖ್ಯವಾಗಿ ಇದನ್ನು ಬಳಸ್ತಾರೆ. ಇದನ್ನು ನಾನು ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ನನಗೆ ಹೇರ್ ಫಾಲ್ ಇಮ್ಮಿಡಿಯೇಟ್ ಆಗಿ ಕಂಟ್ರೋಲಿಗೆ ಬಂತು. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರಲ್ಲ, ನಾನು ಒಂದು 50 ಗ್ರಾಮ್ ಆಗುವಷ್ಟು ಕೋಕೋನಟ್ ಆಯಿಲನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ರೋಸ್ಮೆರಿ ಎಲೆಗಳನ್ನು ಹಾಕ್ಕೊಳ್ಬೇಕು. ಇದು ನಿಮಗೆ ಒಮ್ಮೊಮ್ಮೆ ಸ್ಟೇಷ್ನರಿ ಅಂಗಡಿಲೂ ಸಿಗುತ್ತೆ, ಇಲ್ಲಾಂದರೆ ನೀವು ಆನ್ಲೈನಲ್ಲೇ ಇದನ್ನು ತರಿಸ್ಕೊಳ್ಬೇಕು. ಯಾಕಂದರೆ ಇದು ಬೆಳೆಯೋದು ನಮ್ಮ ಉತ್ತರ ಭಾರತದಲ್ಲಿ, ಹಾಗಾಗಿ ಆನ್ಲೈನಲ್ಲೇ ನಾವು ಇದನ್ನು ತರಿಸ್ಕೊಳ್ಬೇಕು. ನಿಮಗೆ ಬೇಕು ಅಂದರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ನೀವು ತರಿಸ್ಕೊಳ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಸೇರಿಸ್ತಾ ಇದ್ದೀನಿ. ಮೆಂತೆ ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ತುಂಬಾ ಒಣಗಿದಂಥ ಕೂದಲಿಗೆ ಒಂದು ಜೀವವನ್ನು ಕೊಡುತ್ತೆ. ಅದ್ರ ಜೊತೆಗೆ ತಲೆಯಲ್ಲಿ ಯಾವುದೇ ರೀತಿಯ ಡ್ಯಾಂಡ್ರಫ್ ಆಗಿದ್ರೂ ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ನೋಡಿ ಸ್ವಲ್ಪ ಮನೆ ಒಳಗಡೆ ಇದನ್ನು ಒಣಗಿಸ್ಕೊಂಡ್ರೆ ಸಾಕು, ಈ ಥರ ಗರಿಗರಿಯಾಗಿರುತ್ತೆ. ಇಲ್ಲಿ ನಾನು 15ರಿಂದ 20 ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಯಿಲನ್ನು ತಯಾರಿ ಮಾಡೋದು ಹೇಳ್ತಾ ಇದ್ದೀನಿ. ನೀವು ಒಂದು ಸಲ ಬೇಕಾದರೆ ಜಾಸ್ತಿ ಮಾಡಿಟ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ತುಂಬ ಜನಕ್ಕೆ ಮನ್ಸಲ್ಲಿ ಅನ್ನಿಸ್ತಾ ಇರ್ಬೋದು, ರೋಸ್ಮೆರಿ ಲೀವ್ಸೇ ಬೇಕಾ ಈ ಥರ ಆಯಿಲ್ ತಯಾರಿ ಮಾಡಲಿಕ್ಕೆ ಅಂಥೇಳಿ. ಹೌದು ಫ್ರೆಂಡ್ಸ್, ರೋಸ್ಮೆರಿ ಲೀವ್ಸು ಸಿಗುತ್ತೆ ಮತ್ತು ರೋಸ್ಮೆರಿ ಆಯಿಲ್ ಅಂತ ಹೇಳಿ, ಈ ರೋಸ್ಮೆರಿ ಲೀವ್ಸಿಂದನೇ ಆಯಿಲ್ ಸಿಗುತ್ತೆ. ಅದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಅದನ್ನು ಕೂಡ ನೀವು ತರಿಸ್ಕೊಳ್ಬೋದು. ಈ ಲೀವ್ಸು ಯಾಕೆ ಅಷ್ಟು ನಮ್ಮ ಕೂದಲ ಬೆಳವಣಿಗೆಗೆ ಒಳ್ಳೆಯದು ಅಂದರೆ, ಹಲವಾರು ರೀತಿಯ ಆಯಿಲ್ ತಯಾರಿ ಮಾಡ್ತಾರಲ್ಲ, ಹಿಂದೆಲ್ಲ ಹಿಮಾಲಯ ಅಂತ ಬರ್ತಾಯಿತ್ತು, ಮತ್ತು ವಾಟಿಕಾ, ಡಾಬರ್ ಅವ್ರದ್ದೆಲ್ಲ ಪ್ರಾಡಕ್ಟ್ಗಳಲ್ಲೂ ಇದನ್ನು ತುಂಬಾ ಬಳಸ್ತಾರೆ ಈ ಲೀವ್ಸನ್ನು. ಇದು ಅಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಹೇರ್ ರೂಟನ್ನು ಸ್ಟ್ರಾಂಗ್ ಆಗಿರುವ ಹಾಗೆ ಮಾಡುತ್ತೆ, ಮತ್ತು ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರು ಅದನ್ನು ಸ್ಟಾಪ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ವೈಟ್ ಹೇರ್ ಆಗೋದನ್ನು ಇದು ತಡೆಗಟ್ಟುತ್ತೆ. ಹಾಗಾಗಿ ಕೂದಲ ಬೆಳವಣಿಗೆಗೆ, ಕೂದಲು ಉದ್ದವಾಗಿ ಬೆಳೀಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ತುಂಬ ಜನಕ್ಕೆ ಸ್ಪ್ಲಿಟ್ ಎಂಡ್ ಹೇರ್ ಆಗ್ತಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗೇ ಈ ರೋಸ್ಮೆರಿ ಲೀವ್ಸ್ ಕೆಲಸ ಮಾಡುತ್ತೆ. ನಾನು ಎಷ್ಟೋ ಸಲ ನಿಮಗೆ ಹೇಳಿದ್ದೀನಿ, ಯಾವುದೇ ಹೇರ್ ಆಯಿಲನ್ನು ತಯಾರಿ ಮಾಡ್ಕೊಳ್ಬೇಕಾದ್ರೆ ಸ್ಟವನ್ನು ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಆಯಿಲ್ ಜಾಸ್ತಿ ಹೀಟ್ ಆಯಿತು ಅಂದರೆ ಸ್ಟವನ್ನು ಆಫ್ ಮಾಡಿಬಿಡಿ, ಮತ್ತು ನೆಕ್ಸ್ಟು ನೀವು ಆನ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರಬೇಕು, ಮೆಂತೆಕಾಳು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತ ಅಂದರೆ ಆವಾಗ ಸ್ಟವನ್ನು ಆಫ್ ಮಾಡಿಬಿಡಬೇಕು, ಅಷ್ಟೇ ಸಾಕು. ನೋಡಿ, ಸ್ಟವನ್ನು ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೀವು ನೋಡ್ತಿದ್ರಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ತಣ್ಣಗಾಗೋವರೆಗೂ ಇದನ್ನು ಬಿಡಬೇಕು. ಆಮೇಲೆ ನೋಡಿ, ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ. ನಾವು ಬರೀ ಕೊಬ್ಬರಿ ಎಣ್ಣೆನ ತಲೆಗೆ ಅಪ್ಲೈ ಮಾಡ್ಕೊಳ್ಳೋ ಬದಲು ಈ ಥರದ ತೈಲವನ್ನು ನಾವು ತಯಾರಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿದ್ರೆ ನಮ್ಮ ಕೂದಲಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕೂದಲು ನಮಗೆ ವಯಸ್ಸಾದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ
ದಪ್ಪ ಕೂದಲು ಅಂತೀವಿ, ಒತ್ತೊತ್ತಾಗಿ ಬರುತ್ತೆ. ನಮ್ಗೆ ವಯಸ್ಸಾದ್ರೂ ನಮ್ಮ ನತ್ತಿ ಮೇಲೂ ಕೂದಲು ಉದುರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಆಯಿಲನ್ನು ನಾವು ಇನ್ನೂ ಶಕ್ತಿಯುತ ಮಾಡಲು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಹಾಕೊಳ್ಳೋಣ. ನಾನಿಲ್ಲಿ 2 ವಿಟಮಿನ್ ಟ್ಯಾಬ್ಲೆಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ವಿಟಮಿನ್ ಇ ಟ್ಯಾಬ್ಲೆಟ್ಸಲ್ಲಿ ಇರುವಂಥ ಆಯಿಲ್ ನಮ್ಮ ಕೂದಲಿನ ಬುಡಕ್ಕೆ ಬೇಕಾದಂಥ ಪೋಷಕಾಂಶವನ್ನು ಒದಗಿಸುತ್ತೆ. ಹಾಗಾಗಿ ನಾನಿಲ್ಲಿ 2 ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗಂತೂ ಬೇಸಿಗೆ ಕಾಲ, ಆರಾಮಾಗಿ ನೀವು ಹರಳೆಣ್ಣೆ ಯೂಸ್ ಮಾಡಿ. ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ, ಉದ್ದವಾಗಿ ಬೆಳೀಲಿಕ್ಕೆ ಹರಳೆಣ್ಣೆ ತುಂಬ ಒಳ್ಳೆಯದು ನೋಡಿ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಮಗೆ ಹರಳೆಣ್ಣೆ ಯೂಸ್ ಮಾಡಿಕೊಂಡ್ರೆ ಶೀತ ಅಂತ ಹೇಳ್ತಾರೆ ಕೆಲವರೆಲ್ಲ. ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ನೀವು ಆರಾಮಾಗಿ ಹರಳೆಣ್ಣೆ ಯೂಸ್ ಮಾಡಿ. ಮತ್ತು ನಿಮ್ಮ ಕಣ್ಣಿಗೆ ಒಳ್ಳೆಯದು. ನೀವು ನೆತ್ತಿಗೆ ಹರಳೆಣ್ಣೆ ಹಾಕ್ಕೊಂಡ್ರೆ ನಿಮ್ಮ ಕಣ್ಣಿನ ಕಾಂತಿ ಹೆಚ್ಚಾಗತ್ತೆ, ಮತ್ತು ಹುಬ್ಬುಗಳು ಬೆಳೆಯಲು ಹರಳೆಣ್ಣೆ ಒಳ್ಳೆಯದು. ಈ ರೀತಿ ಆಯಿಲನ್ನು ನೀವು ತಲೆಗೆ ಹಾಕ್ಕೊಳ್ಳೋದು ಒಂದೇ ಅಲ್ಲ, ಹುಬ್ಬಿಗೂ ಸ್ವಲ್ಪ ಅಪ್ಲೈ ಮಾಡಿ. ಆವಾಗ ನಿಮ್ಮ ಹುಬ್ಬು ಕೂಡ ದಟ್ಟವಾಗಿ ಬೆಳೆಯುತ್ತೆ. ಇವಾಗ ನಿಮಗೆ ಗೊತ್ತಾಗ್ತಾ ಇದೆ, ಕೂದಲು ಬೆಳೆಯಲು ಬೇಕಾದಂಥ ಎಲ್ಲ ಅವಶ್ಯಕ ಅಂಶಗಳನ್ನು ನಾವು ಪದಾರ್ಥಗಳನ್ನು ಇದಕ್ಕೆ ಸೇರಿಸಿದ್ದೀವಿ ನೋಡಿ. ಈ ರೀತಿ ನೀಟಾಗಿ ನೀವು ಈ ಆಯಿಲನ್ನು ತಲೆಗೆ ಅಪ್ಲೈ ಮಾಡಿಕೊಡಿ. ಇದರಿಂದ ಕೂದಲು ಉದುರಿದ್ರೂ ಕೂಡ ಬುಡದಿಂದ ಮತ್ತೆ ಚಿಗುರಿ ಬೆಳೀಲಿಕ್ಕೆ, ಬೆಳೆಯುವ ಕೂದಲು ಶಕ್ತಿಯುತವಾಗಿ ಗಟ್ಟಿಯಾಗಿ ಬೆಳೆಯುತ್ತೆ. ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಆಯಿಲನ್ನು ಅಪ್ಲೈ ಮಾಡೋದನ್ನು ಹೇಳಿದ್ದೀನಿ. ಚೆನ್ನಾಗಿ ನೀವು ವಾರದಲ್ಲಿ 2 ಸಲ ಈ ರೀತಿ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನಾವು ಆಯಿಲನ್ನು ಅಪ್ಲೈ ಮಾಡಿದ್ಮೇಲೆ ಹೇರ್ ವಾಶ್ ಅಂತೂ ಮಾಡಿಕೊಡ್ಲೇಬೇಕಾ. ಇದಕ್ಕೆ ನಾವು ಏನು ಮಾಡಬೇಕು, ಹೇರ್ ವಾಶ್ ಮಾಡಲಿಕ್ಕೆ ನಮ್ಮ ಶಾಂಪೂವನ್ನು ಇನ್ನೂ ಶಕ್ತಿಯುತ ಮಾಡಿ ಮತ್ತು ಇನ್ನೂ ಆಯುರ್ವೇದಿಕ್ಕಾಗಿ ಅದನ್ನು ತಯಾರಿ ಮಾಡಿಕೊಂಡು ಶಾಂಪೂನ ನಾವು ಅಪ್ಲೈ ಮಾಡಿದರೆ ನಮ್ಮ ಕೂದಲಿಗೆ ಯಾವುದೇ ರೀತಿಯಿಂದ ಹಾನಿ ಉಂಟಾಗುವುದಿಲ್ಲ, ಇನ್ನೂ ನಮಗೆ ಡಬಲ್ ಬೆನಿಫಿಟ್ಸ್ ಆಗುತ್ತೆ. ಹಾಗಾದರೆ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು 1 ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಇದಕ್ಕೆ 1 ಸ್ಪೂನ್ ಫಿಲ್ಟರ್ ಕಾಫಿ ಪೌಡ್ರನ್ನ ಹಾಕ್ಕೊಳ್ಬೇಕು. ಇದಕ್ಕೆ ನೀವು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಮಾತ್ರ ಯೂಸ್ ಮಾಡಬೇಡಿ, ಫಿಲ್ಟರ್ ಕಾಫಿ ಪೌಡ್ರ್ ಇದ್ದರೆ ಮಾತ್ರ ಯೂಸ್ ಮಾಡಿ, ಅದೇ ತುಂಬ ಒಳ್ಳೆಯದು. ಹಾಗಾಗಿ ಇದರಲ್ಲಿ 2 ಪದಾರ್ಥ ಉಪಯೋಗಿಸಿರ್ತಾರೆ, ಅಂದರೆ ಚಿಕೋರಿ ಮತ್ತು ಕಾಫಿ ಬೀನ್ಸ್ ಅಥವಾ ಕಾಫಿಯ ಬೀಜವನ್ನು ಮಾತ್ರ ಉಪಯೋಗಿಸಿರ್ತಾರೆ. ಹಾಗಾಗಿ ನೋಡಿ, ಇವಾಗ ನಾನು ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣದ ಪುಡಿ ಕೂಡ ನೀವು ಮನೇಲಿ ಪ್ಯೂರಾಗಿ ಮಾಡ್ಕೊಳ್ಬೇಕು. ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮನೇಲಿ ಅಂದರೆ ಅಂಗಡಿಲಿ ಅರಿಶಿಣ ಕೊಂಬನ್ನು ತಂದು ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. 1 ನಿಮಿಷ ಕುದ್ರೆ ಸಾಕು ನೋಡಿ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಇವಾಗ ಇದು ತಣ್ಣಗಾಗತ್ತೆ, ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ. ಡಿಕಾಕ್ಷನ್ ತಣ್ಣಗಾಗಿದೆ. ಇದಕ್ಕೆ ನಾವು ಡೈಲಿ ಏನು ಶಾಂಪು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೋಬೇಕು. 1 ಸ್ಪೂನ್ ಆಗುವಷ್ಟು ಶಾಂಪು ಹಾಕ್ಕೊಳ್ಳಿ. ನಿಮಗೆ ಒಂದು ವೇಳೆ ಇನ್ನೂ 1 ಸ್ಪೂನ್ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ವಿಷಯಕ್ಕೆ ಬರೋಣ. ನಾವಿಲ್ಲಿ ಶಾಂಪೂಗೆ ಯಾಕೆ ಈ ಡಿಕಾಕ್ಷನನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಬರೀ ಶಾಂಪೂ ಹಾಕ್ಕೊಂಡ್ರೆ ನಮ್ಮ ಸ್ಕ್ಯಾಲ್ಪ್ ಅಥವಾ ನಮ್ಮ ಕೂದಲಿನ ಬುಡದಲ್ಲಿರುವ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಅಲ್ಲಿ ಡೆಡ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಶಾಂಪೂವನ್ನು ಈ ಡಿಕಾಕ್ಷನ್ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಶಾಂಪೂಲ್ಲಿರುವಂಥ ಕೆಮಿಕಲ್ಸ್ ಅಂಶ ತುಂಬಾ ಕಡಿಮೆ ಆಗುತ್ತೆ. ಆದಷ್ಟು ನಾವು ಡ್ಯಾಮೇಜ್ ಆಗುವುದನ್ನು, ಹಾನಿಯಾಗುವುದನ್ನು ತಡೆಗಟ್ಬೋದು. ಅದ್ರ ಜೊತೆಗೆ ಟೀ ಡಿಕಾಕ್ಷನ್ ಮತ್ತು ಅರಿಶಿಣ ಇದೆಯಲ್ಲ, ಅದೆಲ್ಲ ನಮ್ಮ ಕೂದಲ ಬೆಳವಣಿಗೆ ಕೂಡ ತುಂಬಾ ಒಳ್ಳೆಯದು. ಮತ್ತು ನಮ್ಮ ಕೂದಲಿಗೆ ಒಂದು ಒಳ್ಳೆ ಕಲರನ್ನು ಕೂಡ. ಹೀಗೆ ತಯಾರಿಸಿದಂಥ ಶಾಂಪೂನಿಂದನೇ ನೀವು ಹೇರ್ ವಾಶ್ ಮಾಡ್ಕೊಳ್ಬೇಕು. ಆದಷ್ಟು ಉಗುರು ಬೆಚ್ಚಗಿನ ನೀರಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ದಟ್ಟವಾಗಿ ಬೆಳೆಯುತ್ತೆ. ನಿಮಗೆಲ್ಲರಿಗೂ ನಾನು ಹೇಳಿದಂಥ ಟಿಪ್ಸ್ಗಳು ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.